ಅದೇ ತರ ನಮ್ಮ ಅಕ್ಕಂಗೆ ಒಂದ್ ಫ್ಯಾಮಿಲಿ ಇತ್ತು ಅಂತ ನಿನಗ್ ನೆನ್ಪಾಗ್ಲಿಲ್ವಾ? ಅದ್ ಹಾಗಲ್ಲ ಮೀರಾ, ನಾನು ಮಾತಾಡ್ಬೇಡ. ನೀನು ನಿನ್ ಗಂಡ ಮಾಡಿದ ಕೆಲ್ಸದಿಂದ ಇವತ್ತು ನಾನು ಅನಾಥೆ ಆಗಿದ್ದೀನಿ. ನಿಮ್ಗೆ ಇಷ್ಟು ದೊಡ್ಡ ಫ್ಯಾಮಿಲಿ ಇತ್ತು, ಆದ್ರೆ ನನ್ಗೆ ನಮ್ಮ ಅಕ್ಕನೇ ನನಗ್ ಫ್ಯಾಮಿಲಿ ಆಗಿದ್ಲು ಕಣೆ. ನನ್ ಸರ್ವಸ್ವನೇ ಕಿತ್ಕೊಂಡ್ಬಿಟ್ಟೆ ಅಲ್ಲ. ನಾನ್ ನಿನ್ನ ಅಣು ಅಣುವಾಗಿ ಕೊಲ್ಲಬೇಕು ಅಂತಿದ್ದೆ, ಆದ್ರೆ ನೀನಿದೆಯಲ್ಲ, ಎಷ್ಟೇ ಕಷ್ಟ ಕೊಟ್ರು ಕೊಡು ಕೊಡು ಮತ್ತೆ ಮತ್ತೆ ಎದ್ದು ಬರ್ತೀಯಾ. ಇದನ್ನ ನನ್ನಿಂದ ಸಹಿಸೋಕಾಗ್ತಿಲ್ಲ. ಒಂದೇ ಸತಿ ನಿನ್ನನ್ ಕೊಂದು ಬಿಡ್ತೀನಿ. ನಿನ್ ಬದುಕಿರ್ಬಾರ್ದು. ನಮ್ಮ ಅಕ್ಕನ್ನ ಕೊಂದಿದ್ಯಾ, ಪಾಪಿ ನೀನು. ಬದುಕಿರ್ಬಾರ್ದು ಮೀರಾ, ಬದುಕಿರ್ಬಾರ್ದು. ಮೀರಾ ಏನ್ ಮಾಡ್ತಿದ್ಯಾ ನೀನು? ನಿನ್ ಬದುಕಿರ್ಬಾರ್ದು. ಮೀರಾ ಬಿಡು, ಮೀರಾ ಬಿಡು. ಇವತ್ತು ನಿನ್ನನ್ ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ ಕಣೆ. ಇವತ್ ನಿನ್ನ ಕೊಂದು ನಮ್ಮ ಅಕ್ಕನ ಆತ್ಮಕ್ ಶಾಂತಿ ಕೊಡಿಸ್ತೀನಿ. ಮೀರಾ, ಮೀರಾ ಬಿಡು. ಮೀರಾ ಬಿಡು. ಮೀರಾ, ಏ ಮೀರಾ ಬಿಡು. ಇಲ್ಲ, ಇವಳ ಸಾಯಿಸೋವರೆಗೂ ನಾನ್ ಬಿಡಲ್ಲ. ನನ್ಗೇನು ಆಗಿಲ್ಲ ಅರ್ಜುನ್ ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏಯ್, ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆ ಕೈ ಮಾಡ್ತೀಯ ನೀನು? ಏನಾಗಿದೆ ನಿನ್ಗೆ? ಯಾಕೆ ಈ ತರ ರಾಕ್ಷಸಿ ತರ ಬಿಹೇವ್ ಮಾಡ್ತಿದ್ಯಾ? ರಾಕ್ಷಸಿ ನಾನಲ್ಲ, ರಾಕ್ಷಸರು ನೀವಿಬ್ರು. ಥು, ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅನ್ಸುತ್ತೆ. ನೀನ್ ಎಷ್ಟೇ ತಪ್ಪು ಮಾಡಿದ್ರು ಸೇವಂತಿ ನಿನ್ಗೆ ಪದೇ ಪದೇ ಕ್ಷಮಿಸಿ ಈ ಮನೇಲಿರೋದಕ್ಕೆ ಅವಕಾಶ ಕೊಟ್ಲು. ನಾನು ಯಾವತ್ತೂ ನಿನ್ನ ಇಲ್ಲಿಂದ ಓಡ್ಸೋಣ ಅಂತ ಹೇಳ್ದೆ. ಅವತ್ತೇ ಓಡಿಸಿದ್ರೆ ನಮ್ಗಿವತ್ತಿ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಹೋಗ್ಲಿ ಪಾಪ, ಬದ್ಲಾಗ್ತಾಳೆ ಅಂತ ಸೇವಂತಿ ನಿನ್ಗೆ ಅವಕಾಶದ ಮೇಲೆ ಅವಕಾಶ ಕೊಟ್ರೆ ಅವಳನ್ನೇ ಕೊಲ್ಲಕ್ ನೋಡ್ತೀಯಾ? ಏಯ್, ಇವಳೇನೋ ನನಗ್ ಅವಕಾಶ ಕೊಡೋದು? ಹೇಗ್ ಬದುಕ್ಬೇಕು, ಎಲ್ ಬದುಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ಭಗವಂತ ಕೊಟ್ಟಿರೋ ಲೈಫ್ನ ಈ ತರ ಅನ್ಯಾಯವಾಗಿ ಹಾಳು ಮಾಡ್ಕೋತಾ ಇರ್ಲಿಲ್ಲ. ಏಯ್, ಲೈಫ್ ಹಾಳಾಗಿರೋದು ನಂದಲ್ಲ, ನಿಮ್ದು. ಆಸ್ತಿ ಹಣ ಎಲ್ಲ ಕಳ್ಕೊಂಡು ಕೇರ್ ಆಫ್ ಫುಟ್ಪಾತ್ ಆದ್ರೂನು ಇಲ್ಲಿ ಬಂದು ನನಗೆ ರೋಪ್ ಆಗ್ತೀರಾ? ಹಲೋ, ಮೋಸ ಮಾಡಿ ಬರ್ಸ್ಕೊಂಡಿದ ತಕ್ಷಣ ಎಲ್ಲ ನಿಂದೆ ಆಗ್ಬಿಡುತ್ತೆ ಅಂತ ಅನ್ಕೋಬೇಡ. ನೀನ್ ಕುತಂತ್ರದಿಂದ ಎಲ್ಲ ಸ್ವಂತ ಮಾಡ್ಕೊಂಡಿದ ತಕ್ಷಣ ಪರ್ಮನೆಂಟ್ ಆಗಿ ಎಲ್ಲ ನಿಂದೆ ಆಗುತ್ತೆ ಅಂತ ಅನ್ಕೋಬೇಡ. ಈ ಅರ್ಜುನ್ ಬೇರೆಯವ್ರಿಗೆ ಅನ್ಯಾಯ ಆದ್ರೇನೆ ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ನಮ್ಮನೆಗೆ ಅನ್ಯಾಯ ಆದ್ರೆ ನಾನು ಸುಮ್ನೆ ಇರ್ತೀನ? ಮತ್ತ್ಯಾಕೋ ಸುಮ್ನಿದ್ಯಾ? ತಾಕತ್ತಿದ್ರೆ ಕೇಸ್ ಹಾಕೋ. ಏಯ್, ನನ್ನ ತಾಕತ್ ಬಗ್ಗೆ ಮಾತಾಡ್ಬೇಡ. ಈ ಊರ್ಗೆ ನಾನು ಫೇಮಸ್ ಕ್ರಿಮಿನಲ್ ಲಾಯರ್ ಅಂತ ನಿನಗೂ ಚೆನ್ನಾಗಿ ಗೊತ್ತು ಮೀರಾ. ನಮ್ಮ ಅಪ್ಪನ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡ. ಏಯ್, ನಿಮ್ಮಪ್ಪ ಎಲ್ ನೆಗದ್ ಬಿದ್ದು ಸಾಯ್ತಾನೋ ಅಂತ ಸೇವಂತಿ ಬಂದು ನನ್ ಕಾಲ್ ಹಿಡ್ಕೊಂಡ್ಲು. ಅದಕ್ಕೆ ಹೋಗ್ಲಿ ಪಾಪ ಅಂತ ನಾನೇ ನಿಮ್ಮಪ್ಪನ್ ಮುಂದೆ ಸ್ವಲ್ಪ ವಿನಯವಾಗಿ ನಡ್ಕೋತಿದ್ದೀನಿ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನ್ ಮೇಲೆ ಆವಾಜ್ ಹಾಕಕ್ ಬಂದ್ರೆ ನೀವುಗಳು ಬೀದಿಲ್ ಬಿದ್ದಿರ್ತೀರಾ. ನಿಮ್ಮಪ್ಪ ಪರಲೋಕಕ್ಕೆ ಹೋಗಿರ್ತಾನೆ.
ನಿಮ್ಮನ್ನೆಲ್ಲ ನನ್ ಕಣ್ ಮುಂದೆ ಇಟ್ಕೊಂಡು ಇನ್ನೊಂದಷ್ಟು ದಿನ ನರಳ್ಸೋಣ ಅಂತ ಸುಮ್ನೆ ಇದೀನಷ್ಟೆ. ಈಗ್ಲೇ ನಾನ್ ಹೇಳಿದ್ದನ್ನ ಮಾಡ್ಸಕ್ ಹೋಗ್ಬೇಡಿ. ನಂಬುದವ್ರಿಗೆ ನೀನ್ ಈ ತರ ಮೋಸ ಮಾಡ್ತೀಯಲ್ಲ, ನಿನ್ಗಿದ್ ಸರಿ ಅಂತ ಅನ್ಸುತ್ತಾ? ಹೌದು, ಸರಿ ಅನ್ಸತ್ತೆ. ಯಾಕಂದ್ರೆ ಮೊದ್ಲು ನಂಬ್ಸಿ ಮೋಸ ಮಾಡಿದ್ದು ನೀವು, ನಮ್ಮ ಅಕ್ಕನ ಕೊಂದಿದ್ದು ನೀವು.